ವೀಕ್ಷಕರೇ, ನಾವೀಗ ಇದ್ದೇವೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಒಳಗೆ. ಇಲ್ಲಿ ಸಿಬ್ಬಂದಿ ವರ್ಗ ಇದೆ. ಆ ಸಿಬ್ಬಂದಿ ವರ್ಗದ ಜೊತೆ ಮಾತುಕತೆ ಆಡ್ತಾ ಅವರ ಕೆಲಸವೇನು ಅಂತ ವಿಚಾರಿಸ್ತಾ ವಿಜ್ಞಾನದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೀತಾ ಪುಸ್ತಕಗಳನ್ನು ಕೊಡ್ತಾ ನಮ್ಮ ಕೆಲಸವನ್ನು ಮುಂದುವರಿಸೋಣ. ಸಿದ್ಧವಾಗಿದ್ದೀರಿ ಅಲ್ವಾ? ಬನ್ನಿ, ಹಾಗಿದ್ಮೇಲೆ ಹೋಗೋಣ. VITM ಸಿಬ್ಬಂದಿಯವರು ಸಿದ್ಧವಾಗಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಮಾತುಕತೆ ಆಡೋಣ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನನ್ನ ಹೆಸರು ರೇಣುಕಾ ಕಲೈವಾಣಿ ಅಂತ. ನಾನು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನ ನೋಡ್ತಾ ಇದ್ದೀನಿ ಆ್ಯಸ್ ಅಡ್ಮಿನಿಸ್ಟ್ರೇಟಿವ್ ಹೆಡ್. ನಂದು ಫುಲ್ಲು ಅಡ್ಮಿನಿಸ್ಟ್ರೇಷನ್, ಅಕೌಂಟ್ಸ್ ಆ್ಯಂಡ್ ಪರ್ಚೇಸ್ ಬಗ್ಗೆ ನೋಡೋದು. ಓಕೆ ಸರ್. ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ? ನಂದು ಈಗ 30 years ಕಂಪ್ಲೀಟ್ ಆಗ್ತಾ ಇದೆ ಸರ್. ಫುಲ್ ಆ್ಯಂಡ್ ಫುಲ್ ಎಲ್ಲ ಗ್ಯಾಲರಿ ಬಗ್ಗೆ ಒಂಚೂರು ನನಗೆ ಐಡಿಯಾ ಇದೆ. ನಮ್ದರಲ್ಲಿ ಫನ್ ಸೈನ್ಸ್, ಬಯೋಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಇಂಜಿನ್ ಹಾಲ್, ಎಲೆಕ್ಟ್ರೋಟೆಕ್ನಿಕ್ ಗ್ಯಾಲರಿ ಅಂತ ಎಲ್ಲ 6 ಗ್ಯಾಲರೀಸ್ ಇದೆ ಸರ್ ನಮ್ಮದು. ವಿಸಿಟೆಡ್ ಬೈ ಸಾವಿರಾರು ಪಬ್ಲಿಕ್ ವಿಸಿಟರ್ಸ್ ಎಲ್ಲ ಇದೆ ಸರ್. ತುಂಬ ಸಂತೋಷಮ್ಮ. ವಿಜ್ಞಾನದ ಬಗ್ಗೆ ಒಂದು ಪುಟ್ಟ ಪ್ರಶ್ನೆ ಕೇಳಲಾ? ಕೇಳಿ ಸರ್, ಗೊತ್ತಿದ್ರೆ ಹೇಳ್ತೀನಿ. ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ಹೌದು ಸರ್. ಸಾರಿಗೆ ಉಪ್ಪು ಜಾಸ್ತಿ ಆಗೋಯ್ತು, ಈಗೇನ್ ಮಾಡೋದು? ಆಲೂಗಡ್ಡೆ ಹಾಕೋಣ ಸರ್. ಆ ಉತ್ತರ ಬೇಕಾಗಿತ್ತು ನನಗೆ. ಅಡುಗೆ ಮಾಡುವಾಗ ಸಾರಿಗೆ ಹುಳಿಗೆ ಉಪ್ಪು ಜಾಸ್ತಿ ಆಗೋದ್ರೆ ತಿನ್ನಕ್ಕಾಗಲ್ಲ, ಹೊಸದಾಗಿ ಮಾಡಕ್ ಸಮಯ ಇರಲ್ಲ, ವ್ಯರ್ಥ ಬೇರೆ ಆಗುತ್ತೆ. ಹಾಗಾಗಿ ಒಂದು ಪುಟ್ಟ ಉಪಾಯ ಏನಂದ್ರೆ ಇಡೀ ಆಲೂಗಡ್ಡೆ ಹಾಕ್ತೀರಾ, ಹೆಚ್ಚ್ತೀರಾ? ಕಟ್ ಮಾಡಿ ಹಾಕ್ಬೇಕು ಸರ್, ಅದು ಹೀರ್ಕೊಳ್ಳುತ್ತೆ. ಕಟ್ ಮಾಡಿ ಹಾಕಿದ್ರೆ ಹೀರ್ಕೊಳ್ಳುತ್ತೆ ಅದು. ಹಾಗೆ ಉಪ್ಪು ಕಡಿಮೆ ಆಗುತ್ತೆ. ಬಹಳ ಬಹಳ ಒಳ್ಳೆ ಕಿವಿ ಮಾತನ್ನ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ತುಂಬಾ ಸಂತೋಷ. ಒಂದು ಪುಸ್ತಕ ಬಹುಮಾನ ಕೊಡ್ತೇವೆ, ದಯವಿಟ್ಟು ಸ್ವೀಕರಿಸಿ. ನಮಸ್ಕಾರಮ್ಮ. ನಮಸ್ಕಾರ ಸರ್. ನಮ್ಮ ಹೆಸರು? ನನ್ನ ಹೆಸರು ಸರಳ. ನಾನಿಲ್ಲಿ ಆಫೀಸ್ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಒಂದು 9 ವರ್ಷ ಮೇಲೆ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದೀನಿ. ಸ್ಟೋರ್ ಆ್ಯಂಡ್ ಪರ್ಚೇಸಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. ಇವಾಗ ಅಡ್ಮಿನಲ್ಲಿ 8 ವರ್ಷದಿಂದ ಇದ್ದೀನಿ. ತುಂಬ ಸಂತೋಷ ಅಮ್ಮ. ಒಂದೇನಾದರೂ ಪ್ರಶ್ನೆ ಕೇಳಬಹುದಾ? ಕೇಳಿ ಸರ್. ಪ್ರಶ್ನೆ ಬಹಳ ಸುಲಭ ಮತ್ತು ಸರಳ. ಬೇಸಿಗೆಯಲ್ಲಿ ಉಗಾದಿ ಹಬ್ಬ ಬರುತ್ತಲ್ವಾ, ಮೊದಲ ಹಬ್ಬ ಅಲ್ವಾ? ಆಗ ಬೇವು ಬೆಲ್ಲ ಎರಡನ್ನೂ ತಿನ್ನಕ್ ಕೊಡ್ತಾರೆ. ಬೆಲ್ಲ ಕೊಡ್ಲಿ, ತಿಂತೀವಿ ನಾವು. ಅದೇ ಬೇವನ್ನ ಯಾಕೆ ತಿನ್ನಿಸ್ತಾರೆ ನಮ್ಗೆ? ಬೇವು ಬಂದು ನಮಗೆ ಕಷ್ಟ ಇದ್ರೇನು ಕಹಿ ಸಿಹಿ ಎರಡೂ ನಾವು ಅನುಭವಿಸ್ಬೇಕು. ಅದು ತತ್ವಶಾಸ್ತ್ರ ಒಪ್ಕೊಂಡೆ, ಅದನ್ನ ಬದುಕೊಂಡ ಮೇಲೆ ಕಷ್ಟ ಸುಖ ಎರಡೂ ಇರುತ್ತೆ, ಒಪ್ಕೊಂಡೆ. ಆದ್ರೆ ವಿಜ್ಞಾನದ ಮಹತ್ವ ಏನಿದೆ ಅಂತ. ಬೇಸಿಗೆಯಲ್ಲಿ ಅದು ಬೇವಿನ ಸೊಪ್ಪು ನಮಗೆ ತಂಪು ಇದು ಕೊಡುತ್ತೆ. ಬಾಡಿ ಉಷ್ಣ ಕಡಿಮೆ ಮಾಡಿ ನಮಗೆ ತಂಪು ಇದು ಕೊಡುತ್ತೆ. ಇನ್ನೊಬ್ಬರನ್ನ ಕೇಳ್ತಾನೆ, ಆದ್ರೆ ನೀವು ಸುಖ ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ಬೇಕು ಅಂತ ಹೇಳಿದ್ರೆ ಒಳ್ಳೆ ವಿಷಯ ನಮ್ಗೆ ಕಲ್ಸ್ಕೊಟ್ಟಿದ್ದೀರಾ. ದಯವಿಟ್ಟು ಪುಸ್ತಕವನ್ನ ತಗೊಳ್ಳಿ. ಹುಚ್ಚುಕೋಡಿ ಮನಸ್ಸಿನ ಸುತ್ತಮುತ್ತ ತುಣುಗಿನ ಅವರು ಬರೆದಂಥ ಪುಸ್ತಕ ತಮ್ಮ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಬಹಳ ಸಂತೋಷ. ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಛಾಯಾ ನೇತ್ರಾವತಿ ಅಂತ. ಆಫೀಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 8 years ಹತ್ತತ್ರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸರ್. ಅಡ್ಮಿನಿಸ್ಟ್ರೇಟಿವ್ ಅಲ್ಲೇ ಕಂಪ್ಲೀಟ್ ವರ್ಕ್ ಮಾಡಿರೋದು. ತುಂಬಾ ಸಂತೋಷ ನೇತ್ರಾವತಿ ಅವರೇ. ಥ್ಯಾಂಕ್ ಯು ಸರ್. ಹಿಂದಿನ ಪ್ರಶ್ನೆಯನ್ನೇ ಮುಂದುವರಿಸ್ತಾ ಇದ್ದೇನೆ. ಹೇಳಿ ಸರ್. ಉಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂತೇವೆ, ಸುಖ ದುಃಖ ಎರಡನ್ನೂ ಸ್ವೀಕರಿಸಬೇಕು ಅನ್ನೋ ಅರ್ಥವನ್ನ ಕೊಟ್ಟು ತುಂಬಾ ಚೆನ್ನಾಗಿದೆ. ವೈಜ್ಞಾನಿಕವಾಗಿ ಏನಾದರೂ ವಿವರಣೆ ಕೊಡ್ಲಿಕ್ಕೆ ಸಾಧ್ಯವಾ? ವೈಜ್ಞಾನಿಕವಾಗಿ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ನಂದು ಕೂಡ ಅದೇ ಸೇಮ್ ಆನ್ಸರೇ ಆಗಿರುತ್ತೆ. ಸುಖ ದುಃಖ ಅನ್ನೋದೇ ನಂದು ಆನ್ಸರ್ ಆ್ಯಕ್ಚುಲಿ.
ಸೈಂಟಿಫಿಕ್ ಆಗಿ ಗೊತ್ತಿಲ್ಲ ಸರ್. ನಾನು 2 ಆಯ್ಕೆ ಕೊಡ್ತೇನೆ. ಕೊಡಿ. 2 ಆಯ್ಕೆಗಳಲ್ಲಿ ಒಂದು ಆಯ್ಕೆ ತಾವು ತಗೋಬಹುದು. ಒಂದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ, ಎರಡನೇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆಪ್ಷನ್ 2 ಸರ್. ಆಪ್ಷನ್ 2 ರೋಗ ರೋಗ ನಿರೋಧಕ ನಿರೋಧಕ ಶಕ್ತಿಯನ್ನು ಶಕ್ತಿಯನ್ನ ಹೆಚ್ಚಿಸುತ್ತೆ. ಹೌದು. ಬೇಸಿಗೆ ಅಂದ್ರೆ ಈ ವೈರಲ್ ಡಿಸೀಸಸ್ಗಳು ಬಹಳ, ಈ ಕಂಜಂಕ್ಟಿವೈಟಿಸ್, ಕೆಂಗಣ್ಣಾಗುತ್ತೆ, ಆಮೇಲೆ ದಡಾರ ಬರುತ್ತೆ, ಹಾಗೆ ಸಿಡುಬು. ಈಗ ಸಿಡುಬನ್ನ ನಿರ್ಮೂಲನ ಮಾಡಿದ್ದೇವೆ. ಸೀತಾಳೆ ಸಿಡುಬು, ಚಿಕನ್ ಪಾಕ್ಸ್ ಅಂತ ಹೇಳ್ತೀವಲ್ವಾ, ಈ ತರ ಕಾಯಿಲೆಗಳೆಲ್ಲ ಬರುತ್ತೆ. ಅದಕ್ಕೆ ಬೇರನ್ನ ಸ್ವಲ್ಪ ತಿಂದ್ರೆ ಅದು ನಮ್ಮ ಇಮ್ಯುನಿಟಿಯನ್ನ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೇವು ಬೆಲ್ಲ ತಿನ್ಬೇಕು ಅಂತ ಹೇಳ್ತಾರಂತೆ. ತುಂಬಾ ಸಂತೋಷ. ಆರೋಗ್ಯ ಹನಿ ಅನ್ನುವ ಈ ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನಾನು ಪ್ರಕಾಶ್ ಎಂ.ಆರ್. ರಾಮನಗರದಿಂದ ಬರ್ತೀನಿ. ವಾಣಿಜ್ಯ ಪದವೀಧರ. ಇಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಕಚೇರಿ ಸಹಾಯಕ ಆಗಿ ಆಡಳಿತ ವಿಭಾಗದಲ್ಲೇ ಇದ್ದೀನಿ ಪ್ರಾರಂಭದಿಂದಲೂ. ತುಂಬ ಸಂತೋಷ. ಒಂದು ಪ್ರಶ್ನೆ ಕೇಳಬಹುದಾ? ಖಂಡಿತ ಕೇಳಿ ಸರ್. ಸಂಕ್ರಾಂತಿ ಹಬ್ಬ ಬಂದ ಕೂಡಲೇ ಹಾಂ ಸರ್. ನಾವು ಎಳ್ಳು ಬೆಲ್ಲ ಹೌದು ಸರ್. ಎರಡನ್ನೇ ತಿಂತೀವಲ್ವಾ? ಹೌದು ಸರ್. ಈ ವರ್ಷ ತಿಂದ್ರಾ? ಹೌದು, ತಿಂದಿದ್ದೀನಿ. ನಮ್ಮನ್ನೆಲ್ಲ ಬಿಟ್ಟು ಒಬ್ರೇ ತಿಂದಿದ್ದೀರಾ? ಇಲ್ಲ ಸರ್. ಖಂಡಿತ, ಬಹಳ ಸಂತೋಷ. ನನ್ನ ಪ್ರಶ್ನೆ ಏನಂದ್ರೆ, ಈ ಎಳ್ಳು ಬೆಲ್ಲವನ್ನ ಯಾಕೆ ತಿನ್ನಬೇಕು ಅಂತ ಸರ್. ಎಳ್ಳು ಬೆಲ್ಲ ತಿನ್ನೋದ್ರಿಂದ ಚಳಿ, ಅದು ಸಂಕ್ರಾಂತಿ ಚಳಿಗಾಲ ಆಗಿರೋದ್ರಿಂದ ಎಳ್ಳು ತಿನ್ನೋದ್ರಿಂದ ಸ್ವಲ್ಪ ಮೈ ಬೆಚ್ಚಗೆ ಆಗುತ್ತೆ ಅನ್ನೋದು ಉದ್ದೇಶ ಇದೆ ಸರ್. ಆಮೇಲೆ ಇನ್ನೇನಾದ್ರು ಕಾರಣ ಇರ್ಬೋದಾ? ಅದು ಮತ್ತೆ ಗಾದೆ ಹೇಳ್ತಾರೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಲೂ ಹೇಳ್ತಾರೆ. ಮನುಷ್ಯರು ಒಳ್ಳೆ ಮಾತನ್ನೇ ಆಡಬೇಕು, ಕೆಟ್ಟ ಮಾತನ್ನ ಆಡಬೇಡಿ, ಒಳ್ಳೆ ವಿಚಾರಗಳನ್ನೇ ಯೋಚನೆ ಮಾಡಿ. ಬಹಳ ಒಳ್ಳೆ ಉತ್ತರ ಅದು. ಆದ್ರೆ ಇದು ಸಾಮಾಜಿಕ ವಿವರಣೆ ನೀವು ಕೊಟ್ಟದ್ದು. ವೈಜ್ಞಾನಿಕ ವಿವರಣೆಯನ್ನು ಸಾಮಾನ್ಯವಾಗಿ ಇರುತ್ತೆ. ನೋಡೋಣ, ಮೇಡಮ್ ಅವ್ರನ್ನ ಕೇಳ್ತೇನೆ. ಸದ್ಯಕ್ಕೆ ತಮಗೆ ಪುಸ್ತಕ ಕೊಡ್ತಾ ಇದ್ದೇನೆ, ಚಕ್ರವ್ಯೂಹದಲ್ಲಿ ಬದುಕು, ಮಗ್ಗೆ ರಾಜೇಗೌಡ ಬರೆದಂತ ಪುಸ್ತಕ. ಸ್ವೀಕರಿಸಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಕಾವ್ಯ ಅಂತ. ಈ ಸಂಸ್ಥೆನಲ್ಲಿ 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪ್ರಸ್ತುತ ನಾನು ಅಕೌಂಟ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಏನು ಓದಿದ್ದೀರಾ ಕಾವ್ಯ ಅವರೇ? ನಾನು BBA ಮಾಡಿದ್ದೀನಿ ಸರ್. ಹೌದಾ? ತಮಗೆ ಬಹಳ ಬಹಳ ಇಷ್ಟವಾದ ಪುಸ್ತಕ ಯಾವುದು? ಪುಸ್ತಕಗಳು ಸ್ವಲ್ಪ ಕಡಿಮೆನೇ ಸರ್. ಓದಿದ್ದೀರಾ ಯಾವ್ದಾದ್ರು? ಕಡಿಮೆ ಸರ್. ಕಡಿಮೆ. ಇನ್ನು ಮೇಲೆ ಓದೋದಕ್ಕೆ ಶುರು ಮಾಡಿ. ಕನ್ನಡ ಪುಸ್ತಕಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳು ಸಿಗುತ್ತೆ ನಮಗೆ ಓದೋದಕ್ಕೆ. ಈಗ ಒಂದು ಪ್ರಶ್ನೆ, ಹಿಂದೆ ಕೇಳದಂತ ಪ್ರಶ್ನೆಯನ್ನೇ ಮುಂದುವರಿಸ್ತಾ ಇದ್ದೇನೆ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂತೇವೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿದ್ರು. ಈಗ ಇದಕ್ಕೆ ಏನಾದರೂ ವೈಜ್ಞಾನಿಕ ಕಾರಣ ಉಂಟಾ ಎಳ್ಳು ಬೆಲ್ಲ ತಿನ್ನೋಕೆ? ಎಳ್ಳಿನಲ್ಲಿ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಚಳಿಗಾಲದಲ್ಲಿ ಎಲ್ಲರ ಡ್ರೈ ಸ್ಕಿನ್ ಇರುತ್ತೆ, ಸೊ ಅದು ಬಾಡಿಗೆ ತುಂಬಾ ಒಳ್ಳೇದು ಅಂತ ಹೇಳಿ ಎಳ್ಳು ಬೆಲ್ಲ ತಿಂತಾರೆ ಅಂತ. ಮುಂದೆ ಬೇಸಿಗೆ ಬರುತ್ತಲ್ವಾ? ಬೇಸಿಗೆ ಬರುತ್ತೆ. ಬೇಸಿಗೆ ಬಂದಾಗಲೂ ಸ್ವಲ್ಪ ಚರ್ಮ ಹೆಚ್ಚಲ್ವಾ? ಹೌದು, ಸ್ಕಿನ್ ಎಲ್ಲ ಡ್ರೈ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಎಳ್ಳು ಬೆಲ್ಲ ತಿಂದ್ರೆ ಒಳ್ಳೆದು. ಎಷ್ಟು ತಿಂದ್ರಿ ಎಳ್ಳು ಬೆಲ್ಲ? ತಿಂದಿದ್ದೀನಿ ಸರ್. ಎಲ್ರಿಗೂ ಹಂಚ್ಕೊಂಡು ತಿನ್ಬೇಕು ಯಾವತ್ತು. ಎಳ್ಳು ಬೆಲ್ಲ ಹಂಚಿ ತಿಂದಿದ್ದೀವಿ. ಹೌದು. ಎಳ್ಳು ಬೀರೋದು ಅಂತಲೇನೆ ಒಂದು ಪದ್ಧತಿ ನಮ್ಮಲ್ಲಿದೆ ಅಲ್ವಾ? ಹೌದು. ಇದರಿಂದ ನಮ್ಮ ಇಡೀ ಸಮಾಜದ ಆರೋಗ್ಯ ಸುಧಾರಿಸುತ್ತೆ. ಎಷ್ಟು ಒಳ್ಳೆಯ ಪದ್ಧತಿಗಳನ್ನ ನಮ್ಮ ಹಿರಿಯರು ಆರಂಭಿಸಿದಾರಲ್ವಾ? ಹೌದು ಸರ್. ಬಹಳ ಸಂತೋಷ. ಒಂದು ಪುಸ್ತಕ ಕೊಡ್ತಾ ಇದ್ದೀನಿ, ಕೌದಿಯೊಳಗಿನ ಕನಸುಗಳು ಅಂತಕ್ಕಂಥ ಕಥಾ ಪುಸ್ತಕ. ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ನಮಸ್ಕಾರಮ್ಮ. ನಮಸ್ತೆ ಸರ್. ನನ್ನ ಹೆಸರು ಮಂಜುಳಾ. ನಾನಿಲ್ಲಿ 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಡ್ಮಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅಡ್ಮಿನಲ್ಲಿ ಏನು ಓದಿದ್ದೀರಾ ಮಂಜುಳಾ ಅವರೇ? ನಾನು ಆರ್ಟ್ಸ್ ಸರ್. ಆರ್ಟ್ಸ್ ಅಲ್ಲಿ ಓದಿದ್ದೀರಿ, ಬಹಳ ಸಂತೋಷ. ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾಕಂದ್ರೆ ಕಲಾ ಅಭ್ಯಾಸವನ್ನ ಮಾಡೋರು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಅಲ್ವಾ? ಏನಿದ್ರು ವಿಜ್ಞಾನದ ಕಡೆಗೆ ಈಗ ಹೆಚ್ಚು ಬೇಡಿಕೆ ಇರೋದು. ತುಂಬಾ ಸಂತೋಷ. ಒಂದು ಪ್ರಶ್ನೆಯನ್ನ ಕೇಳಬಹುದಾ? ಈಗ ಬೇಸಿಗೆ, ಮಾವಿನ ಹಣ್ಣಿನ ಕಾಲ ಅಲ್ವಾ?
ಈ ಮಾವಿನ ಹಣ್ಣು ಯಾವ ದೇಶದ್ದು ಅಂತ, ಇದರ ತವರೂರು ಯಾವುದು ಅಂತ. ತವರೂರು ಅಂದ್ರೆ ಗೊತ್ತಾಗುತ್ತಲ್ವಾ? ತಾಯಿ ಮನೆ. ಮಾವಿನ ಹಣ್ಣಿನ ತಾಯಿ ಮನೆ ಯಾವುದು ಅಂತ ನಾನು 2 ಆಯ್ಕೆ ಕೊಡ್ತೇನೆ ನಿಮಗೆ, ಸುಲಭ ಆಗ್ಲಿ ಅಂತ. ಒಂದು ಭಾರತ, ಇನ್ನೊಂದು ಆಫ್ರಿಕಾ. ಯಾವ್ದಿರ್ಬೋದು? ಭಾರತನೇ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಭಾರತವೇ ಮಾವಿನ ಹಣ್ಣಿನ ತವರೂರು. ಇದಕ್ಕೆ ಒಂದು ವೈಜ್ಞಾನಿಕ ನಾಮಧೇಯ ಉಂಟು. ನಾವೇನ್ ಮಾಡ್ತೇವೆ, ನಮ್ಗೆ ಇಷ್ಟ ಬಂದು ಹೆಸರಿಡ್ತೇವೆ ಮಾವಿನ ಹಣ್ಣು ಅಂತ. ಆದ್ರೆ ವಿಜ್ಞಾನಿಗಳು ಹಾಗಲ್ಲ. ಇಡೀ ಜಗತ್ತಲ್ಲಿ ಎಲ್ಲ ಭಾಷೆ ಮಾತನಾಡೋ ಜನರಿಗೆ ಅರ್ಥವಾಗಬೇಕು, ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ನಾಮಧೇಯ ಮಾಡ್ತಾರೆ. ಅದನ್ನ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಂತೀವಿ. ಇದಕ್ಕೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರೀತಾರೆ. ಇಂಡಿಕಾ ಅಂದ್ರೆ ಇಟ್ ಈಸ್ ಫ್ರಮ್ ಇಂಡಿಯಾ ಅಂತ, ಭಾರತದಲ್ಲಿ ಹುಟ್ಟಿದ್ದು ಅನ್ನೋ ಅರ್ಥ ಕೊಡುತ್ತೆ ಮ್ಯಾಂಜಿಫೆರಾ ಇಂಡಿಕಾ. ಉತ್ತರ ಸರಿಯಾಗಿದೆ. ದಯವಿಟ್ಟು ಪುಸ್ತಕವನ್ನ ಸ್ವೀಕರಿಸಿ. ಬಹಳ ಒಳ್ಳೆಯ ಪುಸ್ತಕ. ಕ್ಯಾನ್ಸರ್ ತಡೆಗಟ್ಟಬಹುದು, ನಿಮಗಿದು ಗೊತ್ತೇ. ಪ್ರತಿಯೊಬ್ಬ ಮಹಿಳೆಗಾಗಿ ವೈದ್ಯರ ಕೈಪಿಡಿ. ಡಾಕ್ಟರ್ ಜ್ಯೋತಿ ಎಸ್ ಗೊಂಗಡೆ ಮಠ್, ಗೋಕಾಕಲ್ಲಿ ಇರುವಂತಹ ಡಾಕ್ಟರ್ ಅವರು ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ತಮಗೆ ಸಿಕ್ಕಿದೆ. ಧನ್ಯವಾದಗಳು. ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ದಿವ್ಯಾ ಅಂತ. ನಾನು ಈ ಸಂಸ್ಥೆಯಲ್ಲಿ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮೊದಲು ಅಡ್ಮಿನಿಸ್ಟ್ರೇಷನಲ್ಲಿ ವರ್ಕ್ ಮಾಡ್ತಿದ್ದೆ, ಈಗ ಸ್ಟೋರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಈಗ ಒಂದು ಪುಟ್ಟ ಪ್ರಶ್ನೆ ಕೇಳಲ್ಲ? ದಯವಿಟ್ಟು ಪುಟ್ಟದ ಕೇಳಿ ಸರ್. ಪುಟ್ಟದೇ ಕೇಳ್ತೀನಿ, ಸುಲಭವಾದದ್ದು ಕೇಳ್ತೀನಿ, ನಮ್ಮ ದೈನಂದಿನ ಬದುಕಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತೀನಿ. ತಲೆ ಕೂದಲಿಗೆ ಎಣ್ಣೆ ಹಚ್ಚಬೇಕಾ? ಹೌದು, ಖಂಡಿತ ಹಚ್ಚಬೇಕು. ಖಂಡಿತ ಹಚ್ಚಬೇಕು ಅಂತ ಹೇಳ್ತೀನಿ. ನಾನು ಬ್ಯಾಡ ಅಂತೀನಿ. ಕನ್ಫ್ಯೂಸ್ ಮಾಡ್ತಾ ಇದ್ದೀನಾ? ಹಾ. ಈ ಚರ್ಮದ ರಚನೆಯನ್ನು ಅಧ್ಯಯನ ಮಾಡಿದ್ರೆ ಪ್ರತಿಯೊಂದು ಕೂದಲಿನ ಬುಡದಲ್ಲಿ ಒಂದು ತೈಲ ಗ್ರಂಥಿ ಇರುತ್ತೆ. ಎಣ್ಣೆಯನ್ನ ಉತ್ಪಾದಿಸುವ ಗ್ರಂಥಿ ಅದು. ಆ ಗ್ರಂಥಿ ಆ ಕೂದಲಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಪೂರೈಸ್ತಾ ಇರುತ್ತೆ. ಹಾಗಾಗಿ ತಲೆ ಕೂದಲಿಗೆ ಎಣ್ಣೆ ಹಚ್ಚಬೇಕಾಗಿಲ್ಲ. ಆದರೆ ನಾವೇನ್ ಮಾಡ್ತೀವಿ, ಕ್ಲೋರಿನ್ ಬೆರ್ತಿರೋ ನೀರಲ್ಲಿ ಸ್ನಾನ ಮಾಡ್ತೀವಿ. ಆ ಕ್ಲೋರಿನ್ ಏನ್ ಮಾಡುತ್ತೆ, ಕೂದಲ ಮೇಲಿರೋ ಆ ಎಣ್ಣೆಯ ಲೇಪನ ಇರುತ್ತಲ್ಲ, ಫಿಲಮೆಂಟ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದಾಕ್ಬಿಡುತ್ತೆ. ತೆಗೆದಾಕ್ಬಿಟ್ರೆ ಕೂದಲು ಕೆಂಚು ಬಣ್ಣಕ್ಕೆ ಬಂದ್ಬಿಡುತ್ತೆ, ಕೂದಲು ಒಡೆಯಕ್ಕೆ ಶುರು ಮಾಡುತ್ತೆ. ಕೂದಲು ಇಷ್ಟೊಂದು ಒಣಗೋಗಿದೆಯಲ್ಲ, ಡ್ರೈ ಫೀಲಿಂಗ್ ಇದೆಯಲ್ಲ, ಎಣ್ಣೆ ಹಚ್ಚಲ್ವಾ ಅಂತ ಕೇಳ್ತಾರೆ, ತಕ್ಷಣ ಎಣ್ಣೆ ಹಚ್ತೇವೆ. ವೈಜ್ಞಾನಿಕವಾಗಿ ತಲೆ ಕೂದಲಿಗೆ ಎಣ್ಣೆ ಹಚ್ಚಬೇಕಾಗಿಲ್ಲ, ಆದರೆ ನಮ್ಮ ಜೀವನ ಶೈಲಿಯ ಕಾರಣದಿಂದ ಎಣ್ಣೆ ಹಚ್ಚಬೇಕು. ಇದು ನೇರವಾದ ಮಾರ್ಗದರ್ಶನ. ತಲೆ ಕೂದಲಿಗೆ ಹಚ್ಚೋದಿಕ್ಕೆ ಯಾವ ಎಣ್ಣೆ ಶ್ರೇಷ್ಠವಾದದ್ದು? ಹರಳೆಣ್ಣೆ. ಹರಳೆಣ್ಣೆ ಹಚ್ಚಬಹುದು. ಅದಕ್ಕಿಂತಲೂ ಸುಲಭವಾದದ್ದು ಅಂದ್ರೆ ತೆಂಗಿನೆಣ್ಣೆ. ತೆಂಗಿನೆಣ್ಣೆ ತುಂಬಾ ಔಷಧೀಯ ಗುಣಗಳನ್ನ ಒಳಗೊಂಡಿದೆ. ಚರ್ಮಕ್ಕೆ ಹಚ್ಚೋದಕ್ಕೂ ತೆಂಗಿನೆಣ್ಣೆ ಬಳಸ್ಬೋದು, ಕೂದಲಿಗೂ ಬಳಸಬಹುದು. ನಮ್ಮಲ್ಲಿ ಅಭ್ಯಂಗನ ಅಂತ ಮಾಡ್ತಾರೆ, ಗೊತ್ತಾ? ಅಭ್ಯಂಗನ ಅಂದ್ರೆ ಏನು? ಎಣ್ಣೆ ನೀರಿನ ಸ್ನಾನ. ಯುಗಾದಿ ಹಬ್ಬದಲ್ಲಿ ಮಾಡ್ತೇವೆ, ದೀಪಾವಳಿಯಲ್ಲಿ ಮಾಡ್ತೇವೆ. ಕೆಲವು ಮನೆಗಳಲ್ಲಿ ವಾರಕ್ಕೆ 1 ಸಲ ಅಭ್ಯಂಗನ ಮಾಡ್ತಾರೆ. ಆ ಅಭ್ಯಂಗನ ಮಾಡುವಾಗಲೂ ಎಣ್ಣೆಯನ್ನ ಹಚ್ಕೋಬೇಕು ಮೈಗೆ. ಯಾವ ಎಣ್ಣೆ ಹಚ್ಕೊಳ್ಳೋದು ಶ್ರೇಷ್ಠ ಅಂತ ಕೇಳ್ತಂದ್ರೆ ಎಳ್ಳೆಣ್ಣೆ ಅಂತೆ. ಎಳ್ಳೆಣ್ಣೆ ಹಚ್ಕೊಂಡು ಬಿಸಿಲು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಸ್ನಾನ ಮಾಡ್ಬೋದು. ಇಲ್ಲಾಂದ್ರೆ ರಾತ್ರಿಯೇ ಎಣ್ಣೆ ಹಚ್ಕೊಂಡು ಮಲಗಿದ್ದು ಬೆಳಿಗ್ಗೆ ಸ್ನಾನ ಮಾಡ್ಬೋದು. ಬಹಳ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. 108 ಅಷ್ಟಷಟ್ಪದಿಗಳು ಮನ್ನಾರ್ ಕೃಷ್ಣರಾವ್ ಬರೆದಂತಹ ಪುಸ್ತಕ ತಮಗೆ ಕೊಟ್ಟಿದ್ದೇವೆ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನಾರಾಯಣ ಸ್ವಾಮಿ ಸಿ ಅಂತ ಅಂದ್ಬಿಟ್ಟು. ನಾರಾಯಣ ಸ್ವಾಮಿ ಅವರೇ? ಹೌದು ಸರ್, ಹೇಳಿ ಸರ್. ಯಾವ ಊರು? ನಮ್ದು ಇಲ್ಲಿ ಹೆಸರುಘಟ್ಟ ಸರ್, ಬೆಂಗಳೂರು ನಗರ. ಹೌದು ಸರ್. ಒಂದು ಪ್ರಶ್ನೆ ಕೇಳಲ್ಲ? ಖಂಡಿತ ಕೇಳಿ ಸರ್. ಬಹಳ ಸುಲಭವಾದ ಪ್ರಶ್ನೆ. ಹೌದು ಸರ್. 1000 ಕೆರೆಗಳ ಊರು ಯಾವುದು ಅನ್ನೋದು ಪ್ರಶ್ನೆ. 2 ಆಯ್ಕೆ ಕೊಡ್ತಾ ಇದ್ದೇನೆ. ಒಂದು ಬೆಂಗಳೂರು, ಇನ್ನೊಂದು ಮೈಸೂರು.
ಸರ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಥೇಚ್ಛವಾದ ಕೆರೆಗಳು ಇದೆ, ಹಳ್ಳಿಗಳೊಂದು ಕೆರೆಗಳು ಇದೆ. ಅದರಿಂದ ನಾನು ಬೆಂಗಳೂರನ್ನ ನಾನು ಆಯ್ಕೆ ಮಾಡ್ಕೊಂತೀನಿ ಸರ್. ಬೆಂಗಳೂರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ತಮ್ಮ ಉತ್ತರ ಸರಿಯಾಗಿದೆ. ತಮಗೆ ಒಂದು ಪುಸ್ತಕವನ್ನ ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಶಿಕ್ಷಣ ಅಂದು ಇಂದು ಥ್ಯಾಂಕ್ ಯು ಸರ್. ಒಳ್ಳೆಯ ಪುಸ್ತಕ ಸಿಗ್ತಾ ಇದೆ, ದಯವಿಟ್ಟು ಸ್ವೀಕರಿಸಿ. ಕಾರ್ನ್ವಾಲಿಸ್ ಬ್ರಿಟಿಷರ ಸೇನೆಯನ್ನ ಇರಿಸೋದಕ್ಕೆ ಒಂದು ದಂಡನ್ನ ನಿರ್ಮಿಸಬೇಕು ಅಂತ ಇಷ್ಟಪಡ್ತಾನೆ. ಒಬ್ಬ ಅಧಿಕಾರಿಗೆ ಆ ಕೆಲಸವನ್ನ ಕೊಡ್ತಾನೆ. ಆ ಅಧಿಕಾರಿ ಬಂದು ಈ ಪ್ರದೇಶವನ್ನ ನೋಡಿ ಸಿಟಿ ಆಫ್ 1000 ಲೇಕ್ಸ್ ಅಂತ ಕರೀತಾನೆ. ಇಲ್ಲಿ ಒಂದು ನಗರವನ್ನ ಕಟ್ಟಿದ್ರೆ ಆ ನಗರವನ್ನ ಸಿಟಿ ಆಫ್ 1000 ಲೇಕ್ಸ್ ಅಂತ ಕರೀಬಹುದು. ಇಲ್ಲಿ ಹವಾಮಾನ ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ಬೇಸಿಗೆ ಬಂತು ಅಂದ್ರೆ ಕೆರೆಯಲ್ಲಿ ಇರ್ತಕ್ಕಂಥ ನೀರೆಲ್ಲ ಆವಿಯಾಗಿ ಮೇಲೇಳುವ ಕಾರಣ ಶಾಖ ಕಡಿಮೆ ಇಲ್ಲಿ. ಹಾಗಾಗಿ ಹೊಸ ದಂಡು ಪ್ರದೇಶವನ್ನ ನಿರ್ಮಿಸೋದಕ್ಕೆ ಈ ಸ್ಥಳ ಅತ್ಯುತ್ತಮ ಅಂತ ಹೇಳಿ ಒಂದು ವರದಿಯನ್ನ ಕೊಡ್ತಾನೆ. ಆ ವರದಿ ಇವತ್ತಿಗೂ ಇದೆ. ಆ ವರದಿಯಲ್ಲಿ ಮೊದಲ ಬಾರಿಗೆ ಸಿಟಿ ಆಫ್ 1000 ಲೇಕ್ಸ್ ಅನ್ನೋ ಹೆಸರನ್ನ ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸೂರ್ಯಕಾಂತ್ ಅಂತ ಸರ್. ಸೂರ್ಯಕಾಂತ್. ಸೂರ್ಯಕಾಂತ್. ಎಸ್. ಸೂರ್ಯಕಾಂತಿ. ಎಸ್. ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಏನ್ civil- ಓದಿದ್ದೀರಾ? ಸಿವಿಲ್ ಇಂಜಿನಿಯರ್ ಸರ್. ನಾನು UVC ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಸಿವಿಲ್ ಅಂತ ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಮಾಡಿ. ಟೆಕ್ನಿಕಲ್ ಅಸಿಸ್ಟೆಂಟ್. Yes. ತಾಂತ್ರಿಕವಾಗಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಸಿವಿಲ್ ಆಯ್ತು. ಇಂಜಿನಿಯರ್ ಬಗ್ಗೆ. ಹಾಗಿದ್ಮೇಲೆ ಒಂದು ತಾಂತ್ರಿಕ ಪ್ರಶ್ನೆಯನ್ನೇ ಕೇಳ್ತೇನೆ. ಎಸ್, ಕೇಳಿ ಸರ್. ಬೆಂಗಳೂರಲ್ಲಿ 1000 ಕೆರೆಗಳಿದ್ದು ನಮ್ಮ ಗೆಜೆಟ್ ಹೇಳುತ್ತೆ. ಎಸ್. ಬೆಂಗಳೂರು ಉತ್ತರದಲ್ಲಿ, ಬೆಂಗಳೂರು ದಕ್ಷಿಣದಲ್ಲಿ ಹೆಚ್ಚು ಕಡಿಮೆ 500 ಕೆರೆಗಳಿದ್ದು ಅಂತ. ಈಗ 100 ಕೆರೆಗಳು ಇಲ್ಲ, ಅದು ಬೇರೆ ವಿಚಾರ. ಎಸ್. ಎಸ್. ಈ 1000 ಕೆರೆಗಳಲ್ಲಿ ಮಾನವ ನಿರ್ಮಿತವಾದ ಹಾ. ಕೆರೆ ಎಸ್. ಒಂದೇ ಒಂದು ಯಾವ್ದು? ನಿಮಗೆ ಆಯ್ಕೆಗಳನ್ನು ಕೊಡ್ತೇನೆ, ಎಸ್. ಉತ್ತರ ಕೊಡೋದಕ್ಕೆ ಸುಲಭ ಆಗುತ್ತೆ. ಓಕೆ. ಒಂದು ಹಲಸೂರು ಕೆರೆ, ಇನ್ನೊಂದು ಸ್ಯಾಂಕಿ ಟ್ಯಾಂಕ್. ಥ್ಯಾಂಕ್ ಯು. ಸ್ಯಾಂಕಿ ಟ್ಯಾಂಕ್ ಅನ್ನೋದು ಸರಿಯಾದ ಉತ್ತರ. ದಯವಿಟ್ಟು ಪುಸ್ತಕವನ್ನ ಸ್ವೀಕರಿಸಿ. ಸಂಕೀರ್ಣ ಬರಹಗಳ ಸಂಪುಟ BC ಬರೆದಿರುವಂಥದ್ದು. ಈ ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಧನ್ಯವಾದಗಳು. ಬೆಂಗಳೂರಲ್ಲಿ ಕಟ್ಟೆ ಇರುವ ಕೆರೆ ಅಂತ ಹೇಳ್ತಂದ್ರೆ ಅದು ಸ್ಯಾಂಕಿ ಟ್ಯಾಂಕ್ ಮಾತ್ರ. ಕರ್ನಲ್ ಸ್ಯಾಂಕಿ ಇದನ್ನ ಕಟ್ಟಿದ್ರಿಂದ ಅವ್ರ ಹೆಸರನ್ನೇ ಇಟ್ಟಿದ್ದೇವೆ. ಕನ್ನಡದಲ್ಲಿ ಗಂಧದ ಕೋಠಿ ಕೆರೆ ಅಂತ ಕರೆಯೋದುಂಟು. ಯಾಕಂದ್ರೆ ಕೆರೆ ಪಕ್ಕದಲ್ಲಿ ಒಂದು ದೊಡ್ಡ ಶೆಡ್ ಇತ್ತು. ಆ ಶೆಡ್ಡಲ್ಲಿ ಗಂಧದ ಮರಗಳ ದಾಸ್ತಾನು ಇಡ್ತಾ ಇದ್ರು. ಹಾಗಾಗಿ ಗಂಧದ ಕೋಟಿ ಕೆರೆ ಅಂತ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಇದನ್ನ ಸ್ಯಾಂಕಿ ಟ್ಯಾಂಕ್ ಅಂತ ಕರೀತಾ ಇದ್ರು. ಯಾಕಪ್ಪ ಸ್ಯಾಂಕಿ ಟ್ಯಾಂಕು? ಇದು ಮಾನವ ನಿರ್ಮಿತವಾದದ್ದು, ಕೃತಕವಾದದ್ದು ಅಂತ ಹೇಳೋದಾದ್ರೆ, ಹೆಸರುಘಟ್ಟದಿಂದ ಕುಡಿಯೋ ನೀರನ್ನ ತರಬೇಕು ಬೆಂಗಳೂರು ನಗರಕ್ಕೆ ಅಂತ ಶೇಷಾದ್ರಿ ಅಯ್ಯರ್ ದಿವಾನರಾಗಿರ್ತಾರೆ. ಅವರು ನಿರ್ಧರಿಸ್ತಾರೆ. ಆದರೆ ತಂದ ನೀರನ್ನ ನೇರವಾಗಿ ಬಳಸೋ ಹಾಗಿಲ್ಲ. ಅದಕ್ಕೆ ತಾತ್ಕಾಲಿಕವಾಗಿ ಎಲ್ಲಾದ್ರೂ ಒಂದು ಕಡೆ ಸಂಗ್ರಹಿಸಬೇಕು. ಹಾಗೆ ಯಾವ ಸ್ಥಳ ಸೂಕ್ತ ಅಂತ ಹುಡುಕ್ತಾ ಹೋದಾಗ ಇಲ್ಲಿ ಮಲ್ಲೇಶ್ವರದ 18ನೇ ಕ್ರಾಸಿನ ಬಳಿ ಬಂದಾಗ ಅಲ್ಲಿ ಒಂದು ಕಣಿವೆ ಕಾಣುತ್ತೆ ಅವರಿಗೆ. ಆ ಕಣಿವೆಗೆ ಒಂದು ಕಡೆ ಕಟ್ಟೆಯನ್ನ ಕಟ್ಬಿಟ್ರೆ ನೀರನ್ನ ನಿಲ್ಲಿಸಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಅವರು ಕಟ್ಟೆಯನ್ನ ಕಟ್ತಾರೆ. ಆ ಕಲ್ಲಿನ ಕಟ್ಟಡ ಇವತ್ತಿಗೂ ಗಟ್ಟಿಮುಟ್ಟಾಗಿದೆ. ಸ್ಯಾಂಕಿ ಟ್ಯಾಂಕ್ ಒಣಗಿದ್ದನ್ನ ನಾನಂತೂ ನೋಡೇ ಇಲ್ಲ. ಕುಡಿಯುವ ನೀರಿಗೆ ಒಂದು ಅದ್ಭುತವಾದ ಯೋಜನೆಯನ್ನ ಹಾಕಿದವರು ನಮ್ಮ ಶೇಷಾದ್ರಿ ಅಯ್ಯರವರು. ಈ ಕೆರೆಯಿಂದ ಎಲ್ಲ ಕಡೆಗೂ ಕೊಳವೆಗಳ ಮೂಲಕ ನೀರನ್ನ ಸಾಗಿಸ್ತಾ ಇದ್ದಾರೆ. ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಪುಸ್ತಕ ಕೊಟ್ಟಿದ್ದೇನೆ ತಮಗೆ. ಧನ್ಯವಾದಗಳು. ವಿಜ್ಞಾನ ಮತ್ತು ತಂತ್ರಜ್ಞಾನದ ರಸಪ್ರಶ್ನೆಯನ್ನು ತಾವು ನೋಡ್ತಾ ಇದ್ದೀರಿ. ಇದು ಹೀಗೆ ಮುಂದುವರಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.